Hi, welcome to my YouTube channel. This is my first channel, so support, subscribe, like and share. ಇವತ್ತು ಪಾಲಕ್ ಪನ್ನೀರ್ ಮಾಡೋಣ. ಬೆಳಗ್ಗೆನೇ ನಮ್ಮಮ್ಮ ಪಾಲಕ್ ತೊಗೊಂಡಿದ್ದಾರೆ. ಇವಾಗ ಹೋಗಿ ಪನ್ನೀರ್ ತೊಗೊಂಬರೋಣ ಬನ್ನಿ. ನಮ್ಮಮ್ಮ ಇವಾಗ ತಿರ್ಗಾ ಇನ್ನೊಂದು ಕೆಲಸ ಹೇಳಿದ್ದಾರೆ, ಅದನ್ನು ಮಾಡಿಕೊಂಡು ಪನ್ನೀರ್ನ ತೊಗೊಂಡು ಬರೋಣ. ನಮ್ಮಮ್ಮ ಹೇಳಿದ ಕೆಲಸ ಮುಗಿಸ್ಕೊಂಡು ಬಂದೆ. ಮಳೆಗಾಯಿ ಈಚೆ ಗಾಡಿ ಅದಕ್ಕೆ ರೈನ್ ಕೋಟ್ ಹಾಕೊಂಡು ಹೋಗಿದ್ದೆ. ಬನ್ನಿ ಪಾಲಕ್ ಪನ್ನೀರ್ ಮಾಡೋಣ. ಜನು ಓದ್ತಾ ಇದೆಯಾ? ಓದೋದು. ಮನೆ ಹುಡುಗಿದು ಬರ್ಡೇ ಆಯಿತು ಅಂತ ಇವಾಗ ಗುಲಾಬ್ ಜಾಮೂನ್ ಕೊಟ್ಟಿದ್ದಾಳೆ. ಫಸ್ಟ್ ಇವಾಗ ತಿನ್ನೋಣ ಅದನ್ನು. ಇದೇ ಗುಲಾಬ್ ಜಾಮೂನ್ ತಿನ್ನೋಣ. ನನಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಆಯಿತಾ, ಯಾರ್ಯಾರಿಗೆ ಗುಲಾಬ್ ಜಾಮೂನ್ ಇಷ್ಟ ಅಂತ. ಫಸ್ಟ್ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಪನ್ನೀರ್ನ ಹಚ್ಕೋಬೇಕು. ಅದು ಹೆಂಗೆ ಹಚ್ಕೋತೀನಿ ಅಂತ ತೋರಿಸ್ತೀನಿ. ಪನ್ನೀರ್ನ ತೊಗೊಂಬಂದಿದ್ದೀನಿ ನಾನು 200 ಗ್ರಾಮ್ಸ್ ತೊಗೊಂಬಂದಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಬನ್ನಿ. ಅಂದರೆ ನಂದಿನಿ ತೊಗೊಂಬಂದಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇವಾಗ ಓಪನ್ ಮಾಡಿ ಹಿಂಗೆ ಹಚ್ಚೋದು ಅಂತ ತೋರಿಸ್ತೀನಿ. ಈ ಥರ ಫಸ್ಟು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು, 2 ಪೀಸಸ್ ಆಗಿ ಮಾಡಬೇಕು. ಆಮೇಲೆ ಈ ಥರ ಲೈನಕ್ಕೆ ಒಂದೊಂದು ಪೀಸಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮಾಡ್ಕೋಬೋದು. ಇನ್ನು ಚಿಕ್ಕದು ಬೇಕು ಅಂದರೆ ಇನ್ನೂ ಚಿಕ್ಕದು ಬೇಕಾದ್ರೆ ಮಾಡ್ಕೋಬೋದು. ನಾವೊಂದು ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತ ಈ ಥರ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ, ಕಟ್ ಮಾಡೋಕ್ಕಾಗ್ತಾಯಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ರಾ, ನಾನು ಹಂಗೆ ತೊಗೊಬಂದೆ. ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ. ಅದು 200 ಗ್ರಾಮ್ಸಲ್ಲಿ ಇಷ್ಟ ಆಗಿದೆ. ಇವಾಗ ಪನ್ನೀರ್ಸು ಈ ಥರ ಕಟ್ ಮಾಡ್ಕೋಬೇಕು, ಒಂದು ಮೀಡಿಯಮ್ ಸೈಜಲ್ಲಿ. ಅಕ್ಕನ ಮಗಳು ಓದೆ ಅಂದರೆ ಹಿಂಗೆ ಆಟ ಆಡ್ತಾವಳೆ, ಹಂಗೆ ಬರೀ ಪನ್ನೀರೇ ತಿಂತಾವಳೆ. ಈ ಅನ್ನು ಚಿನ್ನ ಅವಳಲ್ಲಿ ನೋಡಿ ಗೈಸ್, ಅವಳಲ್ಲ. ಪನ್ನೀರ್ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಪಾಲಕ್ನ ಸೋಸ್ಕೋಬೇಕು. ನಮ್ಮ ಮನೇಲಿ ಆಲ್ರೆಡಿ ಮಧ್ಯಾಹ್ನನೇ ಸೋಸಿಟ್ಟಿದ್ರು ಪಾಲಕ್ನ. ಅದು ಹೆಂಗೆ ಸೋಸಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಅದು ಸೋಸ್ಬಿಟ್ಟು ತೊಳಿಬೇಕು ಅದನ್ನು. ಇವಾಗ ನಮ್ಮ ಅಕ್ಕ ತೊಳಿತಾಳೆ ಅದು ಸೋಸಿರೋ ಸೊಪ್ಪನ್ನ ತೋರಿಸ್ತೀನಿ. ಇವಾಗ ನೋಡಿ ಸೋಸಿರೋ ಪಾಲಕ್ನ ಈಗ ತೊಳಿತಾ ಇದ್ದಾಳೆ. ಈ ಥರ ನೀಟಾಗಿ ತೊಳ್ಕೊಬೇಕು. ಅದು ಮಣ್ಣೇನಾರು ಇದ್ದರೆ ಅದೆಲ್ಲ ಹೋಗೋಕ್ಕೋಸ್ಕರ ಈ ಥರ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಳ್ಳಿ. ಈಗ ಸೋಸ್ಕೊಂಡಿರೋ ಪಾಲಕ್ನ ಈ ಥರ ಕುದೀತಾ ಇರೋ ನೀರಿಗೆ ಹಾಕಬೇಕು. ನಮ್ಮಮ್ಮ ಹಾಕ್ತವ್ರೆ. ಈ ಥರ ಫಸ್ಟೇ ನೀರನ್ನ ಇಟ್ಕೊಳ್ಳಿ, ಕುದಿಯೋವರೆಗೂ ಕಾಯ್ದು ಅದಾದಮೇಲೆ ವಾಶ್ ಮಾಡ್ಕೊಂಡಿರೋ ಪಾಲಕ್ನ ಅದರೊಳಗೆ ಹಾಕಿ. ತುಂಬ ಏನು ನೀರು ಬೇಡ, ಸ್ವಲ್ಪ ನೀರು ಇಟ್ಕೊಳ್ಳಿ. ಯಾಕಂದರೆ ಇದು ಇಂಬ್ರೋಗುತ್ತೆ ಪಾಲಕ್ಕು. ಈ ಥರ ಪ್ಲೇಟ್ ಮುಚ್ಕೊಳ್ಳಿ, ಯಾಕಂದರೆ ಬೇಗ ಬೇಯುತ್ತೆ. ಈ ಥರ ಹಾಫ್ ಮುಚ್ಕೊಳ್ಳಿ, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ ನೀರೆಲ್ಲ. ಆ ಕಡೆ ಅನ್ನ ಬೇಯ್ತಾ ಇದೆ, ನಮ್ಮಮ್ಮ ಇಕ್ಬಿಟ್ಟೋದ್ರು ಅನ್ನನ. ಈ ಕಡೆ ಪಾಲಕ್ ಬೇಯ್ತಾ ಇದೆ. ಅವಾಗವಾಗ ಈ ಥರ ಮಾಡ್ಕೋತಾ ಇರಿ. ಕುದೀತಾ ಇದೆ ಸೊಪ್ಪು, ಪಾಲಕ್ ಸೊಪ್ಪು. ಈ ಥರ ಸೌಟಲ್ಲಿ ಮಾಡ್ತಾಯಿರಿ. ಆಮೇಲೆ ತಿರ್ಗಾ ಈ ಥರ ಅರ್ಧ ಪ್ಲೇಟ್ ಮುಚ್ಚಿ. ನಮ್ಮ ಅಕ್ಕ ಈರುಳ್ಳಿ ಹಚ್ತಾ ಇದ್ದಾಳೆ. 5 ಈರುಳ್ಳಿ, 3 ಟೊಮೊಟೊ ತೊಗೊಂಡಿದ್ದೀವಿ. ನಾನೇ ಈರುಳ್ಳಿ ಹಚ್ಚೋಣ ಅಂದ್ಕೊಂಡೆ, ಆದರೆ ನನಗೆ ಈರುಳ್ಳಿ ಹಚ್ಚೋದಂದರೆ ಆಗಲ್ಲ ಗೈಸ್. ಫುಲ್ ಕಣ್ಣೆಲ್ಲ ಉರಿ ಅಂತ ನಾನು ಹಚ್ಚೋದೇ ಇಲ್ಲ ಈರುಳ್ಳಿನ. ಅದಕ್ಕೆ ನಮ್ಮ ಅಕ್ಕನ ಕೊಟ್ಟಿದ್ದೀನಿ ಹಚ್ಚು ಅಂತ. ಪಾಪ ಹಚ್ತಾ ಇದ್ದಾಳೆ. ಆಲ್ಮೋಸ್ಟ್ ಅವಳು ಹಚ್ಚಿದ್ದು ಮುಗಿತಾ ಬಂತು. ತೋರಿಸ್ತೀನಿ ರೀ ಎಷ್ಟು ಹಚ್ಚಿದ್ದಾಳೆ ಅಂತ. ನೋಡಿ ಹಚ್ಚಿದಂಗೆ ಆಲ್ರೆಡಿ 4 ಈರುಳ್ಳಿ ಹಚ್ಬಿಟ್ಟಿದ್ದಾಳೆ. ಇನ್ನೊಂದಿದೆ, ಪರವಾಗಿಲ್ಲ ಗೈಸ್. ನಮ್ಮ ಅಕ್ಕನೂ ಚೆನ್ನಾಗಿ ಹಚ್ತಾ ಇದ್ದಾಳೆ ಈರುಳ್ಳಿನ. ನೋಡಿ ಅವಳಿಗೇನು ಕಣ್ಣೀರು ಬರಲ್ಲ, ಏನು ಬರಲ್ಲ, ಹಂಗೆ ಹಚ್ತಾ ಇದ್ದಾಳೆ. ಫುಲ್ ಸ್ಮೈಲ್ ಅವಳದು. ಅಕ್ಕನ ಮಗಳು ಓದು ಅಂದರೆ ಈ ಥರ ಎಲ್ಲ ಗೊಂಬೆ ಎಲ್ಲ ಇಟ್ಕೊಂಡು ಏನು ಆಟ ಆಡ್ತಾ ಇದ್ದಾಳೆ. ಓದು ಅಂದರೆ ಹಿಂಗೆ ಮಕ ಮುಚ್ಕೊಳ್ಳೋದು, ಹಂಗೆಲ್ಲ ಮಾಡೋದು. ಓದೆ ಅಂತ ಎಷ್ಟು ಹೇಳಿದ್ರು ಓದಲ್ಲ ಗೈಸ್ ಇವಳು. ಅಲ್ಲಿ ನೋಡಿ ಗೈಸ್, ಅವಳಲ್ಲಿ ನೋಡಿ ಗೈಸ್, ಅಲ್ಲು. ಇವಾಗ ಪಾಲಕ್ ಬೆಂದಿದೆ, ತೋರಿಸ್ತೀನಿ ಹೆಂಗೆ ಬೆಂದಿದೆ ಅಂತ. ಇಲ್ಲಿ ನೋಡಿ ಫುಲ್ ಉಕ್ತಾ ಇದೆ. ಈ ಥರ ಉಕ್ತಾ ಇದೆ ಅಂದರೆ ಪಾಲಕ್ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಪಾಲಕ್ನ ಆಫ್ ಮಾಡ್ಕೋತೀವಿ. ಸಾಕು, ಬೆಂದಿದೆ. ಈಗ 10 ನಿಮಿಷ ಹಂಗೆ ಬಿಡಬೇಕು, ಸ್ವಲ್ಪ ಹಬೆ ಎಲ್ಲ ಹೋಗೋಕ್ಕೆ. ನೋಡಿ ಇನ್ನು ಕುದಿಯೋ ಥರನೇ ಆಗ್ತಾಯಿದೆ, ಕುದೀತಾನೇ ಇದೆ. ಆಫ್ ಮಾಡಿದ್ರು, ಗ್ಯಾಸ್ ಆಫ್ ಮಾಡಿದ್ರು ಕುದೀತಾನೇ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾರ್ಕೊಳಕ್ಕೆ ಬಿಡೋಣ. ನಮ್ಮಮ್ಮ ಸ್ಟವ್ ಮೇಲೆ ಇದ್ದಿದ್ದು ಪಾಲಕ್ನ ಇಳಿಸ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾ ಇದ್ದಾರೆ. ಏನು ಸಾಂಬಾರು ಮಮ್ಮಿ ಇದು? ಹೀರೆಕಾಯಿ ಸಾಂಬಾರು. ನಿಮ್ಗೆ ಯಾರಿಗಾರು ಹೀರೆಕಾಯಿ ಸಾಂಬಾರು ರೆಸಿಪಿ ಬೇಕಾ? ಗೌಡ್ರು ಮನೆ ಹೀರೆಕಾಯಿ ಸಾಂಬಾರು ಹೇಳಿ, ನೆಕ್ಸ್ಟ್ ಮಾಡ್ತೀವಿ.
ಕಮೆಂಟ್ ಮಾಡಿ. ಅದು ಆರ್ಕೊಂಡಾದ್ಮೇಲೆ ಈ ಥರ ಮಾಡ್ಕೊಂಬಿಡ್ಬೇಕು. ನಮ್ಮಮ್ಮ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಇವಾಗ ಈ ಜಾರ್ ತೊಗೊಂಡಿದ್ದಾರೆ, ಒಂದು ಜಾರ್ಗೆ, ಆ ಜಾರ್ಗೆ ಎಲ್ಲ ಸೊಪ್ಪನ್ನ ಹಾಕಬೇಕು. ಇವಾಗ ನೋಡಿ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಹಂಗೆ ಬಿಸಿ ಇರುತ್ತೆ, ರುಬ್ಕೊಳ್ಳಿ, ಏನಾಗಲ್ಲ, ತುಂಬ ಏನು ಆರಬೇಕು ಅಂತ ಏನಿಲ್ಲ. ಈ ಥರ ಎಲ್ಲ ಸೊಪ್ಪನ್ನು ಒಂದು ಜಾರ್ಗೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ರುಬ್ಕೊಳ್ಳೋಣ. ಇವಾಗ ನಮ್ಮಮ್ಮ ಗ್ರೈಂಡ್ ಮಾಡ್ಕೋತಾರೆ. ಇಲ್ಲಿದೆ ನೋಡಿ ನಮ್ಮ ಮಿಕ್ಸಿ, ಎಷ್ಟು ಪುಟಾಣಿ ಮಿಕ್ಸಿ ನೋಡಿ. ಇವಾಗ ಗ್ರೈಂಡ್ ಮಾಡ್ಕೋತಾರೆ. ಆದಮೇಲೆ ಈ ಥರ ಇರುತ್ತೆ, ಸೊಪ್ಪೆಲ್ಲ ಫುಲ್ ಪೇಸ್ಟ್ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಗಬೆ ಗಬೆ ಹೊಡಿತಾ ಇದೆ, ಯಾಕಂದರೆ ಒಂದು ಸ್ವಲ್ಪ ಬಿಸಿ ಇತ್ತಲ್ಲ, ಅದಕ್ಕೋಸ್ಕರ. ಏನಾಗಲ್ಲ, ಈ ಥರ ಇದ್ರೂ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ. ನಮ್ಮ ಅಕ್ಕನ ಮಗಳು ನೋಡಿ ಗೈಸ್, ಓದು ಅಂದರೆ ಯಾವಾಗಲೂ ಹಿಂಗೆ ಅಳ್ತಾನೆ ಇರ್ತಾಳೆ. ಓದು, ಈ ಒಂದು ಸ್ಪೆಲ್ಲಿಂಗ್ ರಾಂಗ್ ಹೇಳಿದ್ರೆ ರಪ 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 ಅಂತ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ವಿ ನೋಡಿ. ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಸೋಂಪು, ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ, ಲವಂಗ, ಚಕ್ಕೆ ಎಲ್ಲನೂ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದಾರೆ. ಕಸ್ತೂರಿ ಮೇಥಿ ಈಗ ಒಂದೊಂದನ್ನೇ ಹಾಕ್ತಾ ಇದ್ದಾರೆ. ಎಣ್ಣೆ ಕಾಯ್ತಾ ಇದ್ದಂಗೆ ಎಲ್ಲ ಹಾಕಬೇಕು ನೋಡಿ. ಎಲ್ಲ ಹಾಕ್ಕೊಂಡಿದ್ದಾರೆ. ಅದೆಲ್ಲ ಮಾಡಾದ್ಮೇಲೆ ಈ ಥರ ಮಾಡ್ಕೋಬೇಕು. ನಮ್ಮ ಅಕ್ಕ ಮಾಡ್ಕೋತಾ ಇದ್ದಾರೆ. ಅದಾದಮೇಲೆ ಈರುಳ್ಳಿ ಹಾಕೋತಾ ಇದ್ದಾರೆ. ಅವ್ರು ಹಚ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕೋತಾ ಇದ್ದಾರೆ. 5 ಈರುಳ್ಳಿ. ತುಂಬ ಏನು ಸಣ್ಣ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಮೀಡಿಯಮ್ ಇರಲಿ ಈರುಳ್ಳಿ. ಈ ಥರ ಹಿಂಗೆ ಮಾಡ್ಕೋತಾ ಇರಬೇಕು. ಈರುಳ್ಳಿ ಹಾಕಾದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಬ್ರೌನ್ ಮಾಡ್ಕೊಬೇಡಿ, ಸ್ವಲ್ಪ ಅಷ್ಟೇ. ನಾರ್ಮಲ್ ಎಲ್ಲ ಒಗ್ಗರಣೆ ಹಾಕ್ತಿರಲ್ಲ ಆ ಥರ. ಮನೇಲಿ ಹಿಂದಗಡೆ ಬ್ಯಾಕ್ಗ್ರೌಂಡ್ ಫುಲ್ ಡಿಸ್ಟರ್ಬೆನ್ಸ್ ಗೈಸ್, ಬಿಕಾಸ್ ನಮ್ಮ ಅಕ್ಕನ ಮಗಳು ಓದಲ್ಲ, ಅಳ್ತಾನೇ ಇರ್ತಾಳೆ. ಅದು ನಮ್ಮ ಅಕ್ಕ ಏನಾರು ಓಡಿದ್ರೆ ಸಾಕು, ನಮ್ಮ ಅಪ್ಪ ಅಮ್ಮ ಫುಲ್ ಸಪೋರ್ಟ್ ಅವಳಿಗೆ. ಅದಕ್ಕೋಸ್ಕರ ಫುಲ್ ಡಿಸ್ಟರ್ಬೆನ್ಸ್. ಕೇಳಿಸ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಆವಾಗವಾಗ ಕೈ ಆಡಿಸ್ತಾ ಇರಿ, ಹಂಗೆ ಇಟ್ಬೇಡಿ, ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕೈ ಆಡಿಸ್ತಾ ಇರಿ. ಬಟಾಣಿ ತೊಳೆದು ಇಟ್ಕೊಂಡಿದ್ದೀವಿ, ಇದನ್ನು ಇವಾಗ ಹಾಕ್ಕೋತಾ ಇದ್ದೀವಿ. ಇದರೊಳಗೆ ಹಸಿ ಬಟಾಣಿ ಹಾಕ್ಕೊಂಡು ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು. ಏನು ಕುಕ್ಕರ್ಗೆ ಹಾಕಿ ಬೇಯಿಸಿ ಕುಕ್ಸ್ ಆಗೇನಿಲ್ಲ, ಹಿಂಗೆ ಹಾಕಿದ್ರೂ ಬೇಯ್ಕೊಳ್ಳುತ್ತೆ. ಯಾಕಂದರೆ ಹಸಿ ಬಟಾಣಿ ತೊಗೊಂಡಿದ್ದೀವಲ್ಲ, ಸೊ ಬೇಯ್ಕೊಳ್ಳುತ್ತೆ. ಇವಾಗ ಬೆಂದಿದೆ. ಇವಾಗ ಟೊಮೊಟೊ ಹಾಕೋತೀವಿ. 3 ಟೊಮೊಟೊ ಹಚ್ಕೊಂಡಿದ್ವಲ್ಲ, ಆ ಟೊಮೊಟೊ ಹಾಕೋತಾ ಇದ್ದೀವಿ. ಈ ಥರ ಕೈ ಆಡಿಸ್ತಾ ಇರಿ. ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಾಂದರೆ ಕೆಳಗಡೆ ಬೆಂದು ಸಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕೈ ಆಡಿಸ್ತಾ ಇರಿ. ಇವಾಗ ಟೊಮೊಟೊ ಚೆನ್ನಾಗಿ ಬೇಯಬೇಕು, ಮತ್ತು ಹುಳಿ ಬಿಡ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಮ್ಮ ಅಪ್ಪ ನ್ಯೂಸ್ ನೋಡ್ತಾರೆ ಗೈಸ್. 9 ಗಂಟೆ ಆಗಿದ ತಕ್ಷಣ ನಾವು ಅಪ್ಪನ ಕೈಲಿ ರಿಮೋಟ್ ಕೊಟ್ಬಿಡ್ಬೇಕು. ನಮ್ಮ ಅಪ್ಪ ಫುಲ್ ರಂಗಣ್ಣನ ಫ್ಯಾನು. ಇವಾಗ ನ್ಯೂಸ್ ನೋಡ್ತಾ ಇದ್ದಾರೆ. ಇವಾಗ ಉಪ್ಪು ಹಾಕ್ತಾ ಇದ್ದಾರೆ, 1 ಸ್ಪೂನ್, ಆಮೇಲೆ ಒಂದು 1/2 ಸ್ಪೂನ್, 1.5 ಸ್ಪೂನ್ ಅಷ್ಟೇ. ಉಪ್ಪು ಹಾಕಾದ್ಮೇಲೆ ಈ ಥರ ತಿರುಗಿಸ್ಬೇಕು. ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬಾಡುತ್ತೆ, ಅದಕ್ಕೋಸ್ಕರನೇ ಈಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಇವಾಗ ಎಲ್ಲ ಮಸಾಲೆಗಳು ಹಾಕೋಬೇಕು. ಮಸಾಲೆನೂ ಒಂದು ಪ್ಲೇಟ್ಗೆ ಹಾಕೊಂಡಿದ್ದಾರೆ. ಅವರೇ ಹೇಳ್ಬಿಡ್ತಾರೆ, ಬೆಸ್ಟ್ ಅವರೇ ಹಾಕೊಂಡಿರೋದಲ್ಲ. ಗರಂ ಮಸಾಲ, ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀವಿ. ಅಂದರೆ ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿದ್ರೆ ಅದರಿಂದ ಖಾರದ ಪುಡಿ ಹಾಕೊಂಡಿದ್ದೀವಿ. ಈಗೆಲ್ಲ ಮಸಾಲೆನೂ ಇದಕ್ಕೆ ಹಾಕೊಂಡಿದ್ದೀನಿ. ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕೊಂಬಿಡಿ. ಬೇರೆ ಮಸಾಲೆಗೋಸ್ಕರ ಏನೂ ರುಬ್ಬಲ್ಲ, ಜಸ್ಟ್ ಪೌಡ್ರುಗಳನ್ನೇ ಎಲ್ಲ ಹಾಕೋತೀವಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಈ ಥರ ತಿರ್ಸ್ಕೊಳ್ಳಿ, ಎಲ್ಲ ಕಡೆ ಹೋಗಿ ನೀಟಾಗಿ ಇಳೀಲಿ. ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ನ ಸಿಮ್ ಮಾಡ್ಕೊಳ್ಳಿ ಗೈಸ್. ಯಾಕೆ ಅಂದರೆ ಇಲ್ಲಾಂದರೆ ಈ ಥರ ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಥರ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಸಿಮ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರು, ತುಂಬ ನೀರು ಹಾಕ್ಬೇಡಿ, ಒಂದು 1/2 ಗ್ಲಾಸ್ ಅಷ್ಟೆ, ಅಷ್ಟು ಹಾಕ್ಕೊಳ್ಳಿ.
ಹಾಕೊಂಡಾದ್ಮೇಲೆ ಈ ಥರ ತಿರ್ಸ್ಕೊಳ್ಳಿ. ಯಾಕಂದರೆ ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ, ಫುಲ್ ಮಸಾಲೆ ಒಂಥರ ಡ್ರೈ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗೊಜ್ಜು ಥರ ಇರಬೇಕಲ್ವಾ, ಅದಕ್ಕೆ ಗೊಜ್ಜು ಥರ ಆಗಲಿ ಅಂದ್ಬಿಟ್ಟು ಒಂಚೂರು ನೀರು ಹಾಕ್ಕೊಂಡಿರೋದು ಅಷ್ಟೇ. ಇವಾಗ ಪನ್ನೀರ್ನ ಹಾಕೋತಾ ಇದ್ದೀವಿ. ನಾವು ಹಂಗೆ ಹಾಕೋತಾ ಇದ್ದೀವಿ ಹಚ್ಚಿರೋದನ್ನ. ತೇಲಲ್ಲೆಲ್ಲ ಹುರಿದ್ಬಿಟ್ಟು ಡ್ರೈ ಮಾಡ್ತಾರೆ, ಆ ಥರ ಆದರೆ ಒಂದು ಸ್ವಲ್ಪ ತೀದೋಗಿರೋ ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಹಂಗೆ ಡೈರೆಕ್ಟ್ ಹಾಕೋತಾ ಇದ್ದೀವಿ. ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಮಸಾಲೆ ಎಲ್ಲ ಹಿಡಿಯುತ್ತೆ ನೀಟಾಗಿ ಪನ್ನೀರ್ಗೆ. ಸ್ವಲ್ಪ ಬೇಯಿಸ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ಹೋಗ್ಬೇಕಲ್ಲ ಪನ್ನೀರ್ಗೆ ಎಲ್ಲ ಕಡೆ, ಅದಕ್ಕೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಪಾಲಕ್ನ ರುಬ್ಬಿಟ್ಕೊಂಡಿರೋದನ್ನ ಈಗ ಹಾಕ್ತಾಯಿದ್ದೀವಿ. ನೋಡಿ ಇವಾಗ ಪಾಲಕ್ ಹಾಕಾದ್ಮೇಲೆ ತಿರ್ಸ್ಕೊತಾ ಇದ್ದಾರೆ. ಚೆನ್ನಾಗಿ ತಿರ್ಸ್ಕೊಳ್ಳಿ. ಫುಲ್ ಗ್ರೀನ್ ಮರಿ ಕಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಹಂಗೆ ಮೇಲ್ಗಡೆ ಹಾಕ್ತಾ ಇದ್ದಾರೆ. ಬಟರ್ ಹಾಕಿ ಕ್ರೀಮು ಹಾಕ್ಬೋದು, ನಾವು ಕ್ರೀಮ್ ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ಕ್ರೀಮು ಹಾಕ್ಕೊಳ್ಳಿ. ಬಟರ್ ಮತ್ತು ಕ್ರೀಮ್ ಎರಡೂ ಒಟ್ಟಿಗೆ ಹಾಕ್ತಾರೆ, ನಾವು ಜಸ್ಟ್ ಬಟರ್ ಹಾಕ್ಕೊಂಡಿದ್ದೀವಿ. ಇವಾಗ ಹಿಂಗೆ ತಿರುಗಿಸ್ಬೇಕಾದ್ರೆ ಗ್ಯಾಸ್ನ ಸಿಮ್ ಮಾಡ್ಕೊಳ್ಳಿ. ನೋಡಿ ಸಿಮ್ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕ. ಇವಾಗೆಲ್ಲ ಹಾಕಾಯಿತು. ಇವಾಗ ಬೇಯಿಸ್ಕೋಬೇಕು. ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು. ಆಲ್ರೆಡಿ ಕುದೀತಾ ಇದೆ, ಒಂದು 10 ಮಿನಿಟ್ಸ್. ಇವಾಗ ಬಟರ್ ಹಾಕಿದ್ವಲ್ಲ, ಅದು ನಂದಿನಿ ಬಟರು. ಆಮೇಲೆ ಪನ್ನೀರ್ ತೊಗೊಬಂದಿದ್ದಲ್ಲ ಆವಾಗಲೇ ನಂದಿನಿನೇ ತೊಗೊಂಬಂದಿದ್ದು. ನಾನು ನಿಮ್ಗೆ ತೋರಿಸ್ದೆ ನಂದಿನಿನೇ ಅಂತ. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ನಂದಿನಿನೇ ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಆಮೇಲೆ ನಂದಿನಿ ತುಪ್ಪನೂ ಸಹ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಎಲ್ಲರೂ ನೋಡಿ ಕುದೀತಾ ಇದೆ ಪಾಲಕ್ ಪನ್ನೀರ್. ಆವಾಗಲಿಂದ ನಮ್ಮ ಅಕ್ಕ ನಮ್ಮ ಅಮ್ಮನೇ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಮ್ಮ ಅಕ್ಕ. ನೀನೇನು ಮಾಡಿದೆ ಅಂತ ಕೇಳ್ತೀರಾ, ಯಾಕಂದರೆ ನನಗೇನು ಮಾಡೋಕ್ಕೆ ಬರೋಲ್ಲ ಗೈಸ್. ಅವ್ರು ಮಾಡ್ತಾಯಿದ್ದಾರೆ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮಾಡಿದ್ರೆ ಯಾರು ತಿನ್ನೋದು ಇಲ್ಲ, ಯಾಕಂದರೆ ನನಗೆ ಒಂಚೂರು ಬರೋದೇ ಇಲ್ಲ ಗೈಸ್. ಅದಕ್ಕೆ ನಾನೇನು ಮಾಡೋಕ್ಕೂ ಹೋಗಲ್ಲ. ಅವ್ರು ಮಾಡ್ತಾರೆ, ನಾನು ತೋರಿಸ್ತೀನಿ, ನಮಗೆ ಚೆನ್ನಾಗಿ ತಿಂತೀನಿ. ಇದೆ ನೋಡಿ ಗೈಸ್, ಆಲ್ರೆಡಿ ನೀನು ಸ್ವಲ್ಪ ಹೊತ್ತು ಅಷ್ಟೇ ಆಗಿದೆ. ಇದಕ್ಕೆ ಪರೋಟ, ಚಪಾತಿ, ಅನ್ನ ಎಲ್ಲನೂ ಸಹ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮನೇಲಿ. ನಿಜ ಚೆನ್ನಾಗಿ ಮಾಡಿದಾಳೆ ನಮ್ಮ ಅಕ್ಕ. ನಾನು ಮಾಡಿಲ್ಲ, ನಾನು ಮಾಡಿದರೆ ಹೇಳ್ತಾ ಇದ್ದೆ ಟ್ರೈ ಮಾಡಬೇಡಿ ನಾನು ಚೆನ್ನಾಗಿ ಮಾಡಲ್ಲ ಅಂತ. ನಮ್ಮ ಅಕ್ಕ ಮಾಡಿದಾಳಲ್ಲ, ಅವಳು ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು. ಅದಕ್ಕೋಸ್ಕರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ, ಹೆಂಗೆ ಮಾಡಿದ್ರಿ, ಹಿಂಗಿರೋ ರೆಸಿಪಿ ಅಂತ. ಆಗಿದೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ಅನ್ನಕ್ಕೆ ಹಾಕ್ಕೊಂಡಿದ್ದಾರೆ. ಇವಾಗ ಟೇಸ್ಟಿಂಗ್ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು, ಅಂದರೆ ಇವಳು ಮಗಳು ಅಂತ ಅಂದ್ಕೋಬೇಡಿ, ಇವಳು ನಮ್ಮ 2ನೇ ಅಕ್ಕ. ಆವಾಗಲೇ ಮಾಡ್ತಿದ್ಲಲ್ಲ, ಅವ್ರ ಮಗಳು ಇವಳು. ಫಸ್ಟ್ ನಮ್ಮ ಪಾಪು ತಿಂತಿದ್ದಾಳೆ. ಹೆಂಗಿದೆ ಅಮ್ಮು? ಸೂಪರ್. ಹೆಂಗಿದೆ? ಚೆನ್ನಾಗಿದೆ ನೋಡಿ. ಈ ಥರ ಅನ್ನಕ್ಕೆ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿದೆ, ಒಂಥರ ಗ್ರೇವಿ ಥರ. ಇವಾಗ ನಮ್ಮ ಅಮ್ಮ ಟೇಸ್ಟ್ ಮಾಡ್ತವ್ರೆ, ಏನು ಹೇಳ್ತಾರೆ ನೋಡೋಣ. ಹೆಂಗಿದೆ ಮದರ್ ಇಂಡಿಯಾ? ಸೂಪರ್ ಆಗಿದೆ ಅಂತ ಗೈಸ್. ಶನು ಇಷ್ಟ ಆಯ್ತಾ ನಿನಗೆ ನಿಮ್ಮ ಮಮ್ಮಿ ಮಾಡಿದ್ದು? ಹೆಂಗೆ ಮಾಡಿದಾಳೆ ನಿಮ್ಮ ಮಮ್ಮಿ? ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಫಸ್ಟ್ ವಿಡಿಯೋ ನಂದು, ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು.